ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಲಾಯಿತು. ಭದ್ರಾವತಿ ತಾಲೂಕಿನ ಹುಣಸೇಕಟ್ಟೆ ಜಂಕ್ಷನ್ನಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಟ್ರ್ಯಾಕ್ ಸೂಟ್ಗಳನ್ನು ನೀಡಲಾಯಿತು. ಬರೋಬ್ಬರಿ 150 ವಿದ್ಯಾರ್ಥಿಗಳಿಗೆ ವಿತರಣೆಯನ್ನ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯವರು ಈ ಕಾರ್ಯಕ್ಕೆ ಮಕ್ಕಳು ಹರ್ಷವನ್ನ ವ್ಯಕ್ತಪಡಿಸಿದರು. ಸಂಘಟನೆಯವರ ಈ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಯಿತು. ಶಾಲೆಯ ಮಕ್ಕಳಿಗೆ ಯೂನಿಫಾರ್ಮ್ ಉಚಿತವಾಗಿ ಯೂನಿಫಾರ್ಮ್ ಕೊಡಂಥ ಕೆಲಸ ಆನಂದಣ್ಣ ಯಂಗ್ ಬ್ರಿಗೇಡ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ನಡೆಸಿದ್ದೀವಿ. ಇಲ್ಲಿ ಶಿಕ್ಷಕರು ಮತ್ತು STMC ಸದಸ್ಯರು ಆಮೇಲೆ ಎಲ್ಲರನ್ನೂ ಭಾರಿ ಆತ್ಮೀಯವಾಗಿ ಬರಮಾಡಿಕೊಂಡು ಶಾಲಾ ಮಕ್ಕಳಿಗೆ ಏನು ಯೂನಿಫಾರ್ಮ್ ಕೊಡೋಂಥ ಕೆಲಸ ಏನಿದೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಆಮೇಲೆ ಇದೇ ಥರ ಸಂಘಟನೆಗಳು ಶಾಲೆಗೆ ಯಾಕೆ ಕೊಡಬೇಕು ಅಂತ ಅನಿಸ್ತು ನಿಮಗೆ? ಯಾಕಂದರೆ ಸರ್ಕಾರಿ ಶಾಲೆಗಳೇನಿದೆ ಈ ಖಾಸಗಿ ಶಾಲೆಗಳ ದರ್ಬಾರ್ನಿಂದ ಅಳಿವಿನ ಅಂಚಿಗೆ ಬಂದುಬಿಟ್ಟಿದೆ. ಯಾರನ್ನು ಸರ್ಕಾರಿ ಶಾಲೆಗಳತ್ತ ಕಣ್ಣಿನ ಸಮೇತ ನೋಡ್ತಾ ಇಲ್ಲ. ಎಲ್ಲ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಹಂಗಾಗಿ ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆ ಏನಿದೆ ಕುವೆಂಪು ವಿಶ್ವವಿದ್ಯಾಲಯ ದತ್ತು ಪಡೆದಿದೆ. ಆಮೇಲೆ ಬೋಧನಾ ವಲಯ ಇರ್ಬೋದು ಮತ್ತು ಸ್ವಚ್ಛತೆ ಇರ್ಬೋದು ಭಾರಿ ಚೆನ್ನಾಗಿದೆ. ಹಂಗಾಗಿ ಇದೊಂದು ಮಾದರಿ ಶಾಲೆ ಆಗಿರೋದ್ರಿಂದ ಈ ಮಾದರಿ ಶಾಲೆಯನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ಸಂಘಟನೆಗಳು ಇನ್ನೂ ಸರ್ಕಾರಿ ಶಾಲೆಗಳು ಶಿವಮೊಗ್ಗ ನಗರದಲ್ಲಿ ಬೇಕಾದಷ್ಟಿದೆ. ಅಂಥ ಶಾಲೆಗಳಿಗೆ ಸಮವಸ್ತ್ರಗಳನ್ನು ಕೊಡೋದಾಗಲಿ ಮತ್ತು ಅದನ್ನು ಅಭಿವೃದ್ಧಿಪಡಿಸೋಂಥ ಕೆಲಸಗಳು ಮಾಡಿ ಮುಂದುಗಡೆ ಬರಬೇಕು ಮತ್ತು ಸರ್ಕಾರಿ ಶಾಲೆಗೆ ಹೆಚ್ಚಿನ ಮಕ್ಕಳನ್ನು ಸೇರಿಸೋಂಥ ಕೆಲಸಗಳು ನಿರಂತರವಾಗಿ ನಡಿಬೇಕು ಅಂತೇಳಿ ನಾವು ಈ ಮುಖಾಂತರ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ಕೊಡ್ತಾಯಿದ್ದೀವಿ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತವರು ತುಂಬ ಜನ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅವ್ರ ಕೆಲಸಗಳನ್ನು ಮಾತ್ರ ಮಾಡ್ತಾಯಿದ್ದಾರೆ ಬಿಟ್ಟರೆ ಸರ್ಕಾರಿ ಶಾಲೆ ಬಗ್ಗೆ ಗಮನನೇ ವಹಿಸ್ತಾ ಇಲ್ಲ. ಇವತ್ತು ಶಿವಮೊಗ್ಗದಲ್ಲಿ ಪೇಟೆ ಸ್ಕೂಲ್ ಇದೆ, ಅದನ್ನು ಮುಚ್ಚೋಗಿದೆ. ನಾನು ಇದೇ ವಿಚಾರನ ಡಿ ಮಂಜುನಾಥ್ ಹತ್ರ ಮಾತಾಡಿದಾಗ ಅವ್ರೇನಂತಾರೆ ಅಂತ ಹೇಳಿದ್ರೆ ಅದನ್ನು ನೋಡಬೇಕು. ಅದು ಇನ್ನು ಒಂದು ಸ್ಟೂಡೆಂಟ್ ಇದ್ದಾನೆ, ಅವರು ಹೊಸದಾಗಿ ಅಧ್ಯಕ್ಷರಾದಾಗ ಫೋನಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದು ಹೇಳ್ತಾ ಇರೋದು. ಆದ್ರೂ ಅದ್ರ ಬಗ್ಗೆ ಅದು ಮುಚ್ಚೇ ಹೋಯ್ತು ಈಗ ಸ್ಕೂಲು. ಆ ಥರ ಯಾವುದೇ ಶಾಲೆಗಳು ಖಾಸಗಿ ಶಾಲೆಗಳ ದಬ್ಬಾಳಿಕೆಯಿಂದ ಸರ್ಕಾರಿ ಶಾಲೆಗಳು ಮುಚ್ಚೋಗಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗೆ ನಾವು ಇವತ್ತು ಉಚಿತವಾಗಿ ಸಮವಸ್ತ್ರನ ಆನಂದಣ್ಣ ಯಂಗ್ ಬ್ರಿಗೇಡ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಶಿವಮೊಗ್ಗ ಇವರಿಂದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಮೂಗು ಮುರಿಯೋರೇ ಜಾಸ್ತಿ. ಶಾಲೆ ಏನಪ್ಪ ಗೌರ್ಮೆಂಟ್ ಕೊಡೋದು ಬಿಡೋ ಅನ್ನೋ ಭಾವನೆ ಇರ್ತಿತ್ತು. ಆದರೆ ಕೊಡುಗೈ ದಾನಿಗಳಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರೆಲ್ಲರೂ ಸೇರಿ, ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ನಮ್ಮ ಶಾಲೆ ಎಲ್ಲ ಮಕ್ಕಳಿಗೂ ಸುಮಾರು 150 ಮಕ್ಕಳಿಗೆ ಸಮವಸ್ತ್ರವನ್ನು ಟ್ರ್ಯಾಕ್ ಶೂಟನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ STMC ಗ್ರಾಮಸ್ಥರು, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಅವರ ಕೊಡುಗೈ ದಾನಿ ಕೈ ದೊಡ್ಡದಾಗ್ತಾ ಹೋಗಲಿ,
ಎಲ್ಲ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಇದು ಈ ರೀತಿಯ ಅನೇಕ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡಲಿ, ದೇವರು ಅವರಿಗೆಲ್ಲ ಆಯುಸ್ಸು ಆರೋಗ್ಯ ಕೊಟ್ಟು ಅಂಥ ದೊಡ್ಡ ಮನಸ್ಸನ್ನು ಇನ್ನೂ ದೊಡ್ಡದಾಗಿ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಗೆ ಬಟ್ಟೆ ಟ್ರ್ಯಾಕ್ ಶೂಟ್ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಬಡ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ.